ಎಲ್ಲರೂ ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ, ದೊಡ್ಡ ಹೋಟ್ಲಿಗೆ ಚೆನ್ನಾಗಿರುತ್ತೆ. ಎಲ್ಲರೂ ಬರ್ರಿ. ತಿರ್ಗಾ ನಾವು ತಿಂಬಲ್ಲ ಅಂಬಂಗಿಲ್ಲ, ಎಲ್ಲರೂ ತಿಂತೀರ ತಾನೇ? ಹ್ಞೂ ತಿಂತೀವಿ. ನನಗೆ ಅವತ್ತೇನೆ ನನಗೆ ಭಾಳ ಆಸೆ ಇತ್ತು. ಅದೇ ತಿಂಗಳ ಮುಂದೆನೇ 2 ತಿಂಗಳ ಮುಂದೆನೇ ಅಂದ್ಕೊಂಡಿದ್ದೆ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ನಬೇಕು, ಕಾಲು ಸೂಪ್ ಎಲ್ಲ ಚೆನ್ನಾಗೆ ಕುಡಿಬೇಕು, ಕಾಲು ಸೂಪ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಮಿಲ್ಟ್ರಿ ಹೋಟ್ಲಿಗೆ ಮತ್ತೆ ಹೋಗೋಣ ಅಂದಿದ್ದು. ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಹೇಳಕ್ಕ ರಂಜಿತಕ್ಕ. ನಾವೇನಿಲ್ಲ ಎಲ್ಲ ವಾರನೂ ತಿಂತೀವಿ. ನಾವೇನು ಶನಿವಾರ ಅಂತೇಳಿ ತಿಂದಂಗಂತೂ ಇರಲ್ಲ. ನಾವೇನು ದಿನ ಇಕ್ಕಿರೂ ತಿಂತೀವಿ, ಎಲ್ಲ ವಾರನೂ ತಿಂತೀವಿ. ನಾನು ತಿಂತೀನಮ್ಮ. ನಾವೇ ತಿಂದಿಲ್ದಾರೆ ಯಾರೂ ಇಲ್ಲ ಹೇಳಿದ್ರಾಗಿ. ಬಾರಪ್ಪ, ನೀನು ಒಳ್ಳೆ ಬಂದಿದ್ಯಾ ಡ್ರೈವರ್, ಪಾಪ ನಿನಗೊಂದು ಊಟ ಕೊಡಿಸ್ತೀವಿ. ಹೆಂಗೋ ಚೆನ್ನಾಗಿ ಕರ್ಕೊಂಬಂದು ಟೈಮಿಗೆ ಸರಿಯಾಗಿ ಕರ್ಕೊಂಬಂದೆ. ಹೆಂಗೋ ಬಾ, ನಿನಗೂ ಒಂದು ಊಟ ಕೊಡಿಸ್ತೀವಿ. ಆ ಥರ ಬಿರಿಯಾನಿನೋ ಚಿಕನ್ ಮಟನ್ ಏನಾನ ತಿನ್ನುವಂತೆ. ದುಡ್ಡು ಇದ್ರಾಗೆ ಇರಲಿಲ್ಲ, ಲಾಕ್ ಮಾಡ್ತೀಯಾ ಇದ್ರಾಗೇನೆ? ಇರಲಿ ಬಿಡಿ, ಇದರಲ್ಲೇನು ಲಾಕ್ ಮಾಡ್ತೀನಿ. ಇಲ್ಲ ನಾನು ತಿನ್ನೋದಿಲ್ಲ, ನೀವು ಹೋಗಿ ಬನ್ನಿ. ಯಾಕಂದರೆ ನಾನು ಇವತ್ತು ಶನಿವಾರ ಅಲ್ಲ, ತಿನ್ನೋದಿಲ್ಲ. ನಮ್ಮ ದೇವ್ರಿಗೆ ಆಗೋದಿಲ್ಲ. ನಾವು ಶನಿವಾರ ತಿನ್ನೋದಿಲ್ಲ. ಶನಿವಾರ ಸೋಮವಾರ ನಾವು ಚಿಕನ್ ಮಟನ್ ಏನೂ ನಾನ್ ವೆಜ್ಜು ತಿನ್ನೋದಿಲ್ಲ. ಅದಕ್ಕೋಸ್ಕರನ ಹೋಗಿ ಬನ್ನಿ. ಆ ಕಡೆ ಇಲ್ಲಿ ಎದುರುಗಡೆ ಇದೆ ನೋಡಿ, ಅದಕ್ಕೆ ಹೋಗ್ರಿ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ, ಜನ ಇದ್ದರೆ ಚೆನ್ನಾಗಿರಲ್ಲ. ಆ ಕಡೆ ಎದುರುಗಡೆ ಇದೆಯಲ್ಲ, ಅಲ್ಲಿ ಚೆನ್ನಾಗಿದೆ. ಸ್ವಲ್ಪ ಅಲ್ಲಿ ಹೋಗಿ ಕೇಳಿ ತಿನ್ಕೊಂಡು ಬನ್ನಿ. ಆರಾಮಾಗಿ ಮೆಲ್ಲಕ್ಕೆ ತಿನ್ಕೊಂಡು ಬನ್ನಿ. ಏನಾಗಲ್ಲ ಬಾರಣ. ತಿನ್ಮಂತೆ. ಅದ್ರಾಗ ಏನೈತೆ? ತಿಂದ್ರೆ ಆಯ್ತಪ್ಪ, ಸುಮ್ ತಪ್ಪ 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 ಅಂಬೋದು, ಸುಮ್ಮನೆ ತಿನ್ಬೋದು. ಏನಾಗಲ್ಲಪ್ಪ, ಬಂದಿತ್ತಾಗೆಲ್ಲ ಏನು ನಾವು ಸಂಘದಲ್ಲಿ ಲೋನ್ ಆಗೈತಲ್ಲ, ಅದಕ್ಕಾಗಿ ನಾನು ನಿನಗೂ ಕೊಡಿಸ್ತಾ ಇದ್ದೀವಿ ಅಷ್ಟೇ. ನಾವೇನೇನು ಸುಮ್ಕೆ ಕರಿತಿರ್ಲಿಲ್ಲ ಅಂದ್ರೆ ಇಲ್ಲಪ್ಪ ನಾವು ಕೊಡ್ಸೋಕ್ಕಾಗಲ್ಲ ಅಂತಿದ್ವಲ್ಲ ನಾಕ. ಎಲ್ಲ ಲೋನ್ ಆಗಿರೋದಕ್ಕೆ ಎಲ್ಲರೂ ಹೆಂಗಸ್ರೆಲ್ಲ ಹೋಟ್ಲಕ್ಕೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಕರೆದಿದ್ದು. ಹೆಂಗು ಅತ್ಲಾಗೆ ನಾವು ಹೆಂಗ ಲೋನ್ ಆಗಿರೋದಕ್ಕೆ ತಿಂಬಾನ ಅಂತ ಬಂದಿದ್ದೀವಿ. ಬಾ, ಮಟನ್ ಊಟನೇ ಕೊಡಿಸ್ತೀವಿ. ತೀರಾ ಬಿರಿಯಾನಿ ಅಲ್ದಿದ್ರೆ ಮಟನ್ ಊಟನೇ ಕೊಡಿಸ್ತೀವಿ. ಅದೇ ನಾಲ್ಕಾರು ಹಾಕಿ ಕೊಡಿಸ್ತೀವಪ್ಪ. ಏನಾನ ಉಮ್ಲೇಳು, ಏನಾನ ತಿನ್ಲೇಳು, ನಾಲ್ಕಾರು ಕೊಡಿಸ್ತೀವಿ. ಯಾಕಂದರೆ ಪಾಪ ಕರ್ಕೊಂಬಂದಿದ್ಯಾ ನಮಗೆ ಟೈಮಿಗೆ ಸರಿಯಾಗಿ, ಅದಕ್ಕಾಗಿನ ಬಾ. ಟೈಮಿಗೆ ಸರಿಯಾಗಿ ಕರ್ಕೊಂಬಂದ್ಮೇಲೆ ತಿನ್ನಬೇಕು. ಬಾರಪ್ಪ, ಬಾ ತಿನ್ಮಂತೆ ಆತ ನಾನು. ಇಲ್ಲ, ನಾನು ತಿನ್ನಂಗಿದ್ದಿದ್ರೆ ಹೇಳಿಸ್ಕೊಂಬ್ತಾ ಇರಲಿಲ್ಲ. ನೀವು ಹೇಳೋದೇ ಬೇಡ, ನಮಗೂ ಒಂದು ಊಟ ಕೊಡಿಸ್ರಿ ಅಂತ ಹೇಳ್ತಿದ್ದೆ. ಬಿಡಿ, ಏನು ಬೇಡ. ಇಲ್ಲಿ ಕಲ್ಲಂಗಡಿ ಹಣ್ಣು ಏನಾದರೂ ಇದೆ, ಹಣ್ಣು ತಿಂತೀನಿ. ಹೋಗ್ರಿ ನೀವು ಊಟ ಮಾಡ್ಕೊಬ್ರಿ, ಮೆಲ್ಲಕ್ಕೆ ಊಟ ಮಾಡ್ಕೊಂಬರ್ರಿ. ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡೋ ಜವಾಬ್ದಾರಿ ನಂದು. ಅಮೌಂಟ್ ಇದರಲ್ಲೇ ಸೇಫಾಗಿದೆ, ಅದನ್ನು ಲಾಕ್ ಮಾಡಿದ್ದೀನಿ. ಹೋಗಿ, ಅದರೊಳಗಡೆ ಯಾರೇನೂ ಕೈ ಇಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಏನಿಲ್ಲ. ಲಾಕ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಹೋಟೆಲಲ್ಲಿ ಮತ್ತೆ ಆಮೇಲೆ ಯಾರ್ಯಾರು ಜನ ಬಂದಿರ್ತಾರೋ ಏನೋ ಮರ್ತು ಆಮೇಲೆ ಎಲ್ಲಾದರೂ ಬಿಟ್ಟು ಬರೋದು ಯಾಕೆ ಬೇಕು. ಇದ್ರಾಗೆ ಸೇಫಾಗಿರುತ್ತೆ. ಹೋಗಿ ಬನ್ನಿ. ಸುಪ್ಪಿ ಬಿಡು. ತಿಂದಿಲ್ದಾರನ್ನ ಬಲವಂತ ಮಾಡಬಾರ್ದು. ಯಾಕಂದರೆ ನಮಗೆ ತಿನ್ನಿಸಿ ಅವ್ರಿಗೆ ಬಲವಂತ ಮಾಡಿ ತಿನ್ನಿಸ್ಬಿಟ್ರೆ ಅದು ನಮಗೆ ಶಾಪ. ಅವ್ರು ತಿಂಬಲ್ಲ, ಯಾಕೆ ನಮಗೆ ಒಳ್ಳೇದಲ್ಲ ಅದು. ಅದಕ್ಕೆ ಇಲ್ಲೇ ವೆಜ್ ಹೋಟ್ಲಾಗೆ ಏನಾದರೂ ಮಸಾಲೆ ದೋಸೆನೋ ಬೇರೆದೇನಾದ್ರೂ ಅವ್ನಿಗೆ ಇಷ್ಟ ಬಂದಿರೋದು ಅನ್ನ ಸಾಂಬಾರು ಏನಾದರೂ ತಿಂತಾನೆ. ಬಾ ಹೋಗೋಣ. ಅಣ್ಣ ಸುಮ್ಮನೆ ಫ್ರೈಡ್ ರೈಸ್ ತಿನ್ನಿರಂತೆ ಬನ್ನಿ. ಅಲ್ಲಿಗೆ ಮಿಲ್ಟ್ರಿ ಹೋಟೆಲ್ಲಿ ಫ್ರೈಡ್ ರೈಸ್ ಸಿಗುತ್ತಲ್ಲ, ಅಲ್ಲಿ ಸಿಗಲ್ಲ. ಇಲ್ಲೇ ವೆಜ್ ಹೋಟ್ಲಾಗೆ ಎಲ್ಲನ ತಿನ್ನಪ್ಪ. ಅಲ್ಲಿ ಬರೀ ಎಲ್ಲ ಮಿಲ್ಟ್ರಿ ಹೋಟೆಲ್ ಅಂದಮೇಲೆ ಎಲ್ಲ ನಾನ್ ವೆಜ್ಜೇ ಅಲ್ಲಿ. ವೆಜ್ ಇಲ್ಲ. ಇಲ್ಲೇ ವೆಜ್ ಹೋಟೆಲಲ್ಲಿ ಏನಾದರೂ ತಿನ್ನು. ನಿನಗೆ ಬೇಕಾಗಿರೋ ಮಸಾಲೆ ದೋಸೆನೋ ಪಲಾವು ಏನಾದರೂ ಫ್ರೈಡ್ ರೈಸು ಗೀ ರೈಸು ಏನಾದರೂ ತಿನ್ನೋದಾದರೆ ತಿಂದುಬಿಡು. ಸರಿ ಆಯ್ತು, ಹೋಗ್ರಕ್ಕ. ಅದನ್ನೇನು ನಾನು ತಿನ್ಕೊಂತೀನಿ ಬಿಡಿ. ಯಾಕೆ ಪಾಪ, ನೀವು ಪಾಪ ಸಂಘದಲ್ಲಿ ಲೋನ್ ಆಗಿದೆ ಬಂದಿದ್ದೀರಾ, ತಿನ್ಕೊಂತೀನಿ. ಹೋಗ್ರಿ, ನೀವು ತಿನ್ಬರ್ರಿ. ನಿಧಾನವಾಗಿ ತಿನ್ಕೊಂಡು ನಿಧಾನವಾಗೇ ಬನ್ನಿ. ಹೋಗ್ರಿ. ಜ್ಯೂಸ್ ಕಿಸ್ ಏನಾದರೂ ಕುಡಿಯಪ್ಪ, ನಾನು ದುಡ್ಡು ಕೊಡ್ತೀನಿ ಒಂದು 50 ರೂಪಾಯಿ. ಜ್ಯೂಸ್ ಕಿಸ್ ಏನಾದರೂ ಕುಡಿ. ಸರಿ ಆಯಿತು, ಹೋಗಿ ಊಟ ಮಾಡ್ಕೊಂಬರೋಗ್ರಿ ನೀವು. ಇಲ್ಲಿ ಜನ ಇರ್ತಾರೆ, ಇಲ್ಲಾದರೆ ಚೆನ್ನಾಗಿರುತ್ತೆ ಅಂತ. ಹಂಗೆ ಕಾರ್ನ ಬಂದಿರೋದ್ರಿಂದ ವಾಸೆ ನಮಗೆ ಎಲ್ಲಿ ಬೇಕಾ ಅಲ್ಲಿ ನಿಲ್ಲಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ. ಕಾರ್ನಾಗ ಅಲ್ದಿದ್ರೆ ಬಸ್ಸಿಗೆ ಬಂದಿದ್ರೆ ಅಲ್ಲಿಂದ ಊಟ ನಡ್ಕೊಂಬರ್ಬೇಕಾಯ್ತು. ಆಗ್ಲಲ್ಲ ಸವಾಸಲ್ಲ. ಹೆಂಗತ್ಲಾಗೆ ಅಲ್ಲಿಂದನ ಬರೋದೇ ತಪ್ಪದು. ಕಾರ್ನ ಬರೋಕ್ಕೆ ಎಲ್ಲಿ ಬೇಕಲ್ಲ ಪಾಪ ನಿಲ್ಲಿಸಿ, ನಮಗೆ ಎಲ್ಲಿ ಬೇಕಾ ಅಲ್ಲಿ ನಿಲ್ಲಿಸುತ್ತೆ. ನಾನು ಅವಾಗಲೇ ಅದಕ್ಕೆ ನಿಲ್ಸೋಣ ಅಂತಂದೆ. ಗನ್ವ ನಿಲ್ಲಿಸ್ತು. ಎಲ್ಗನಾಗ್ಲಿ ನಿಲ್ಲಿಸುತ್ತಪ್ಪ. ಒಳ್ಳೆಯವ್ರು ಬಂದಾರಮ್ಮ ತಾಯಿ. ಹೆಂಗೆ ಒಳ್ಳೆಯವ್ರು ಸಿಕ್ಕವ್ರೆ ನಮಗೆ ಕಾರ್ನ ಕರ್ಕೊಂಬರಾರು. ಮತ್ತು ನಾನಲ್ಲಿ ಹೋಗ್ತಿದ್ರ ಹೆಂಗೆ ಕೈ ಅಡ್ಡ ಹಾಕ್ತೆ. ನಿಲ್ಸಿರತ್ಲ ನಾನು ಶರತ್ತ ಇದ್ದಾನೆ ಅಂದ್ಕೊಂಡೆ. ಹೆಂಗೆ ಅವ್ನು ಇರಲಿಲ್ಲ, ಅದಕ್ಕೆ ಯಾರ್ದೋ ಒಂದು ಸಿಕ್ತತ್ತ. ಹೆಂಗೆ ಹೊಸ ಕಾರ್ನಾಗೆ ಬಂದ್ವಿ. ನಡೀರಿ ನಾವು ಹೋಗೋಣ, ಊಟ ಮಾಡೋಣ. ಇಂಥ ಹೋಟ್ಲಿಗೆ ಬಂದು ಭಾಳ ದಿವಸ ಆಗಿತ್ತು. ನಾನಂತೂ ಬಂದೇ ಇರಲಿಲ್ಲ. ಮೊನ್ನೆ ತುಂಬ ಆಸೆ ಆಗಿದ್ವಿ ನಾನು ನಮ್ಮಮ್ಮಯ್ಯ. ನಮ್ಮಮ್ಮಯ್ಯಗೂ ಸ್ವಲ್ಪ ಏನಾದರೂ ತಗೊಂಡು ಹೋಗ್ಬೇಕು. ನಮ್ಮಮ್ಮಯ್ಯನೂ ನಾನು ತುಂಬ ಆಸೆ ಆಗಿದ್ವಿ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರ್ಬೇಕು ಅಂತ. ಈ ಅದೃಷ್ಟ ಇವತ್ತು ಬಂದೈತೆ. ಹೆಂಗೋ ಸಂಘದಾಗ ಲೋನ್ ಆಗಿದ್ದಕ್ಕೆ ತೊಗೊಂಡು ಹೆಂಗೋ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಬಂದಿರಿ. 7 ದೊಡ್ಡ ಹೋಟ್ಲಲ್ಲಿ ಹೆಂಗೆ ನೋಡಮ್ಮ, ಎಂಥ ದೊಡ್ಡ ಹೋಟ್ಲು. ಹೆಂಗೆ ಜನ ಅಂತ ಹೆಂಗೆ ಬತ್ತಿರ್ತಾರಲ್ವೇ ತಿಂಬಕ್ಕೆ. ಮತ್ತು ಯಾರೇನು ಯೋಚನೆ ಮಾಡಲ್ಲ. ತಿಂಬಕ್ಕೆ ಬತ್ತಿರ್ತಾರೆ ಮಸ್ತಾಗಿ ನೋಡಿ. 7 ದೊಡ್ಡ ಹೋಟ್ಲು. ಎಲ್ಲ ಯಾಕೆ ತಗೊಂತೀರಾ?
ಬರ್ರಿ ಅಲ್ಲಿ ಕುಕ್ಕಳ್ರಿ, ಅವರು ಹೇಳ್ತಾರೆ ಏನೇನಿದೆ ಏನು ಎತ್ತ ಎಲ್ಲ ಹೇಳ್ತಾರೆ. ಇಲ್ಲಾಂದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡ್ ನೋಡಿ ನಮ್ಗೆ ಏನು ಬೇಕಾದ್ನ ಆರ್ಡ್ರ್ ಮಾಡೋದು. ಮಟನ್ ಊಟ ಸಿಗುತ್ತೆ, ಚಿಕನ್ ಊಟ ಸಿಗುತ್ತೆ, ಅದೇ ಚಿಕನ್ ಫ್ರೈ, ಬೋಟಿ ಫ್ರೈ ಎಲ್ಲ ಸಿಗುತ್ತೆ. ಮೊಟ್ಟೆ ಫ್ರೈ, ಮೊಟ್ಟೆ ಸಾಂಬಾರು, ಚಿಕನ್ ಸಾಂಬಾರು ಊಟ, ಮುದ್ದೆ ಊಟ ಎಲ್ಲ ಸಿಗುತ್ತೆ. ಕಾಲು ಸೂಪು, ಮಟನ್ ಫ್ರೈ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ತಣ್ಣಗೈತೆ ನೋಡ್ರಿ, ಎ ಸಿ ಹಾಕಿದ್ದಾರೆ. ಹೋಟ್ಲು ತುಂಬ ಚೆನ್ನಾಗೈತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ರಿ, ಬಿಸ್ಲಾಗೆಲ್ಲ ಅಲ್ಲೆಲ್ಲ ಓಡಾಡಿದ್ಕೋ ಅದಕ್ಕೂ ಸಾಕಾದಂಗೆ ಆತ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ರಿ, ಆಮೇಲೆ ತೀರಾನ ಹೇಳೋಕ್ಕಾಗುತ್ತೆ. ನೀರು ಕುಡಿಯಂಗಿದ್ರೆ ಕುಡೀರಿ, ತಣ್ಣಗೈತೆ. ಫ್ಯಾನ್ ಹಾಕ್ಯವ್ರೆ, ಎ ಸಿ ಐತೆ ನೋಡ್ರಿ. ಅಂಥ ಹೋಟ್ಲು ಹೆಂಗೈತೆ ಅಲ್ವೇ? ಚೆನ್ನಾಗೈತಮ್ಮ, ಹೆಂಗೈತೆ ಹಂಗೆ ಹೋಟ್ಲು ಅಂತನು. ಹೆಂಗೋ ಸ್ವಲ್ಪ ಹೊತ್ತು ಕುಕ್ಕಮ್ಮದು ಹೇಳು. ಎಲ್ಲನ ಜನ ನೋಡಿ ಹೆಂಗೆ ತಿನ್ ಮಸ್ತಾಗಿ ಹೋಗ್ತಾರೆ. ಎಲ್ಲ ಯಾಕೆ ತಕ್ಕಂತೀರ? ಏನೇನೈತೆ ನೋಡು. ಚಿಕನ್ ಮಟನ್ ಊಟ, ಚಿಕನ್ ಫ್ರೈ, ಕಬಾಬು, ಮತ್ತು ಮಟನ್ನು ಕಬಾಬು, ಮಟನ್ ಬಿರಿಯಾನಿ, ಬೋಟಿ ಫ್ರೈ, ಕಾಲು ಸೂಪು, ತಲೆಕಾಲು ಊಟ, ಬೋಟಿ ಫ್ರೈ, ಮತ್ತು ಎಗ್ ಮಸಾಲ, ಎಗ್ ಬಿರಿಯಾನಿ, ಇನ್ನೂ ಯಾತೈತೋ ಐತಪ್ಪ. ನಿಮ್ಗೆ ಯಾತ್ ಬೇಕು ಹೇಳ್ರಿ ಇವಾಗ. ಎಲ್ಲ ಬರೆದಿದ್ದಾರೆ. ಎಲ್ಲ 200-300 ರೂಪಾಯಿ ಒಂದೊಂದು ಊಟ. ಚಿಕನ್ ಊಟ, ಮಟನ್ ಊಟ 250, ಚಿಕನ್ ಊಟ 150. ಎಲ್ಲ ಬರೆದಿದ್ದಾರೆ. ಏನು ಬೇಕು ನಿಮಗೆ? ಸುಪ್ಪಿ ನಿನಗೇನು ಬೇಕೆ? ನಾನು ತಲೆಕಾಲು ಮಟನ್ನು ಸೂಪ್ ತಗೊಂತೀನಮ್ಮ. ನನಗೆ ತಲೆಕಾಲು ಮಟನ್ ತಿನ್ನಬೇಕು ಅಂತ ಭಾಳ ಆಸೆ. ತಲೆಕಾಲು ಮಟನ್ ಊಟ ತಿಂತೀನಿ ನಾನು. ತಲೆಕಾಲು ಮತ್ತು ಸೂಪು ಅದನ್ನು ತಗೊಂತೀನಿ ನಾನು. ನೀವೇನು ತಗೊಂತೀರಾ ಆಂಟಿ? ನೀವು ಎಲ್ಲ ಇಂಥದ್ದು ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕರೆದು ಹೇಳಿದ ತಕ್ಷಣ ಅವ್ರು ತಗೊಂಬಂದು ಕೊಡ್ತಾರೆ. ನಿಮ್ಗೇನು ಮಟನ್ ಊಟ ಬೇಕಾ? ನಾನು ಅದೇ ಮಟನ್ ಸಾರು ಮುದ್ದೆ ತಾಮನ ಅಂತ ಇದ್ದೆ. ಅದೇ ಬೋಟಿ ಫ್ರೈ ಅಂದ್ರಲ್ಲ, ಅದು ಸಿಗುತ್ತೆ. ಬೋಟಿ ಫ್ರೈ, ತಲೆಕಾಲು ಮಟನ್ ಊಟ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಏನು ಬೇಕು ಮಟನ್ ಊಟಗೆ ಎಲ್ಲ ಸಿಗುತ್ತೆ. ಬಿಡತ್ತ. ಏನು ಮಟನ್ನು ಮುದ್ದೆ ಅದೇನು ಮನೆಯಾಗೆ ಮಾಡ್ಕೊಂಡು ಉಣ್ತೀವಿ. ಯಾತನ ಬೇರೆ ತಕ್ಕ ಮಟನ್ ಬಿರಿಯಾನಿ ತಕ್ಕ. ಮಟನ್ ಬಿರಿಯಾನಿ ತಗೊಳಮ್ಮ. ಮಟನ್ ಬಿರಿಯಾನಿ, ಮಟನ್ ಫ್ರೈ ತಕ. ನಿನಗೆ ಮಟನ್ ಫ್ರೈ, ಮಟನ್ ಬಿರಿಯಾನಿ. ನಿನಗೂ ಅದೇನಾ ಅರ್ಜೆಂಟಿ? ನನಗೂ ಅದೇನೆ. ನನಗೂ ಮಟನ್ ಬಿರಿಯಾನಿ, ಮಟನ್ ಫ್ರೈ ಅದೇ ಸಾಕು ನನಗೆ. ನಾನೇನು ಆರ್ಡ್ರ್ ಮಾಡೋಣ? ನಾನು ನೋಡ್ತಾ ಇದ್ದೀನಿ. ನನಗೂ ತಲೆಕಾಲು ಮಟನ್ ಅಂದರೆ ತುಂಬ ಇಷ್ಟ. ಆದ್ರೂ ನನಗೆ ಯಾಕೋ ಒಂಥರ ತಲೆಕಾಲು ಮಟನ್ ತಿಂಬಕ್ಕಾಗಲ್ಲ ಕಣೆ ಸೊಪ್ಪಿ. ನೀನಾದ್ರೆ ಚೆನ್ನಾಗಿ ತಿಂತೀಯಲ್ಲ ತಲೆಕಾಲು ಮಟನ್ನು. ನನಗೆ ತಲೆಕಾಲು ಸಾರು ಅಂದರೆ ಸಖತ್ತು ಇಷ್ಟ. ಸೂಪು, ಕಾಲು ಸೂಪು ಅಂದರೆ ನನಗೆ ಭಾಳ ಇಷ್ಟ. ನೀನು ತಿಂಬಕ್ಕಾಗಲಿಲ್ಲ ಅಂದರೆ ಬೇರೆ ತಕ್ಕ. ನಾನೇನೋ ತಲೆಕಾಲು ಮಟನ್ ಊಟನೇ ತಾಮದು. ನನಗೆ ಯಾಕೆ ತಮನ? ನಾನು ಮಟನ್ ಬಿರಿಯಾನಿನೇ ತಾಂತೀನಿ. ಮಟನ್ ಬಿರಿಯಾನಿ, ಬೋಟಿ ಫ್ರೈ ತಾಂತೀನಿ ನಾನು. ಬೋಟಿ ಫ್ರೈ ಚೆನ್ನಾಗಿರುತ್ತೆ. ಹಾಗೆ ನೀನೈತೆ ಅದನ್ನೇ ತಗೊಳತ್ತೆ ಯಾವ್ದಾನ ಒಂದು. ಸುಮ್ಮನೆ ನೀನು ಮಟನ್ ಬಿರಿಯಾನಿ, ಮಟನ್ ಫ್ರೈ ತಕ. ನಾನು ಮಟನ್ ಬಿರಿಯಾನಿ, ಬೋಟಿ ಫ್ರೈ ತಾಂತೀನಿ. ನಾನು ಮಟನ್ ಫ್ರೈ ಬೇಡ, ಬೋಟಿ ಫ್ರೈ ತಾಂತೀನಿ ನಾನು. ಬೋಟಿ ಫ್ರೈ ಚೆನ್ನಾಗಿರುತ್ತೆ. ಬೋಟಿ ಫ್ರೈ ಆಯ್ತು, ಮಟನ್ ಬಿರಿಯಾನಿ, 3 ಮಟನ್ ಬಿರಿಯಾನಿ, ತಲೆಕಾಲು ಊಟ, ಕಾಲು ಸೂಪು. ಇನ್ನೇನೇನು ಕಬಾಬು ಏನಾದರೂ ಬೇಕಾ ನಿಮಗೆ? ಇನ್ನೇನಾದರೂ ಇದ್ದರೆ ಹೇಳ್ಬೇಕೆಲ್ಲ ಬರೆಸ್ಬಿಟ್ರೆ ಅವ್ರು ತಗೊಬರ್ತಾರೆ. ಕರಿತೀನಿ ಅಣ್ಣ, ಇನ್ನೆಲ್ಲ ಐತೆ ಕರಿತೀನಿ. ಸಾಕು ಹೇಳು. ಆಮೇಲೆ ತೀರ ತಾಮಕ್ಕಾಗುತ್ತೆ ತಿಂದರೆ. ಮಟನ್ ಫ್ರೈ ಅಲ್ಲ, ಮಟನ್ ಬಿರಿಯಾನಿ, ಮಟನ್ ಫ್ರೈ ತಕ ನಮಗೆ. ನನಗೆ ಮಟನ್ ಬಿರಿಯಾನಿ, ಬೋಟಿ ಫ್ರೈ ತಗೊಂತೀನಿ. ಹಂಗೆ ಎಲ್ರಿಗೂ ಅರ್ಧ ಲೀಟ್ರ್ ವಾಟರು. ಅರ್ಧ ಲೀಟ್ರ್ ವಾಟ್ರ್ ಕೊಡ್ರಿ ಅಂತ ಹೇಳೋಣ. ಇಲ್ಲೇ ನೀರು ಕುಡಿಬಾರ್ದು ಆಗಬೇಕು. ಬಿಡತ್ತೆ, ಅರ್ಧ ಲೀಟ್ರ್ ವಾಟ್ರ್ಕೇನು ತಗೊಂಬನ. ಬಿಡು, ಇಲ್ಲೇ ಜಗ್ನ ಇಕ್ಕಿರೋ ಸ್ಯಾಕ್ ಇದಾವಲ್ಲ, ಅದಕ್ಕೇನು ಯಾತಕ್ಕೆ ದುಡ್ಡು ಇಕ್ಕೋಣ. ಬಿಡಂಟಿ ಮಟನ್ ಊಟನೇ ತಗೊಂಡಿರ್ತೀವಿ ಅಂದರೆ ಒಂದು 1/2 ಲೀಟ್ರ್ ನೀರು ತಗೊಳಕ್ಕೇನು? ತಗೊಂಬಂದು ಸುಮ್ಕಿರು, ಏನಾಗಲ್ಲ. ನಾವು ಊಟ ಹೆಂಗೆ ತಾವೇನು ಅದು ಸ್ಟ್ಯಾಂಡರ್ಡು. ಹೋಟ್ಲಿಗೆ ಊಟಕ್ಕೆ ಬಂದಮೇಲೆ ಅಲ್ಲಿ ವಾಟ್ರ್ ತಗೊಂಡ್ರೆ ಅದೊಂಥರ ಸ್ಟ್ಯಾಂಡರ್ಡ್. ಅಲ್ಲೇ ಕುಡಿದ್ರೆ ಲೋಗ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಹೈ ಆಗಿರಬೇಕು, ಲೋ ಆಗಿರಬಾರ್ದು. ಸರಿ ಆಯ್ತು, ತಗೋ ಒಂದೊಂದು ಲೀಟ್ರದೇ ತಗೋ, ಅದಕ್ಕೇನಂತೆ. ಎಲ್ಲ ಆಮೇಲೆ ಐಸ್ ಕ್ರೀಮ್ ಹೇಳ್ಬೇಕು. ಆಮೇಲೆ ಬೀಡ ಹಾಕ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ. ಬಿಸಿಲು ಬೇರೆ ಅಲ್ಲ, ಬೀಡ ತಗೊಂಡು ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಭಾಳ ದಿನಗಳ ಕನಸು ಮಿಲ್ಟ್ರಿ ಹೋಟ್ಲಿಗೆ ಬಂದು ತಲೆಕಾಲು ಮಟನ್ ತಿನ್ನಬೇಕು, ಸೂಪ್ ಕುಡಿಬೇಕು ಅಂತ ಭಾಳ ಆಸೆ ಇತ್ತು. ಅದಕ್ಕೆ ಇವತ್ತು ನಾನು ಹೋಟ್ಲಿಗೆ ಬಂದಿದ್ದೀವಿ. ನಾವೆಲ್ಲರ ಸಂಘದಲ್ಲಿ ಲೋನ್ ಆಗಿತ್ತಲ್ಲ, ಅದಕ್ಕೆ ಅದೇ ಖುಷಿಗೆ ನಾವು ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಬಂದಿದ್ದೀವಿ. ಎಲ್ಲ ಬ್ಯಾಟಿಂಗ್ ಮಾಡ್ತೀವಿ ಇವಾಗ ನಾನು ತಲೆಕಾಲು ಮಟನ್ ಊಟ ಆರ್ಡ್ರ್ ಮಾಡಿದ್ದೀನಿ. ಇವರೆಲ್ಲ ಮಟನ್ ಬಿರಿಯಾನಿ, ಮಟನ್ ಫ್ರೈ ಎಲ್ಲ ಆರ್ಡ್ರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ. ಬ್ಯಾಟಿಂಗ್ ಮಾಡ್ಕೊಂಡು ಊರ ಕಡೆ ಹೋಗ್ತೀವಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.